ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ನಾಗಮಂಗಲ ಸಾರ್ವಜನಿಕರ ಉಪಯೋಗಕ್ಕೆಂದು ಇದ್ದಂತಹ ನೀರುಗಂಟೆ ಜಾಗವನ್ನು ಅಕ್ರಮವಾಗಿ ಪಟ್ಟಣದ ವ್ಯಾಪ್ತಿಯಲ್ಲಿ ಆಕ್ರಮಿಸಿಕೊಂಡಿದ್ದ ಜಾಗವನ್ನು ಗುರುತಿಸಿ ಕಳೆದ 1 ವಾರಗಳಿಂದ ಪುರಸಭೆಯ ಅಧಿಕಾರಿಗಳು ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇದರಿಂದ ಪಟ್ಟಣದ ವ್ಯಾಪ್ತಿಯೇ ವಿಸ್ತಾರವಾಗುತ್ತದೆ ಎಂಬುದು ಪುರಸಭೆಯ ಮುಂದಾಲೋಚನೆ. ಈ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈಗ ನೀರುಗಂಟೆ ಕವಲೆ ಯಾವುದು ಅಂತ ಐತೆ ಎಲ್ಲನವ್ರು ಹೊರಲಿ ಪುರಸಭೆಯಿಂದ ಅದರಲ್ಲಿ ಬೇಜಾರೇನಿಲ್ಲ. ಈಗ ಅವ್ರಿಗೆ ಏನು ಪರಿಹಾರ ಕೊಡಬೇಕು ಅದು ಕೊಟ್ಬಿಟ್ಟು ಕೆಲಸ ಮಾಡ್ಬೇಕಲ್ವ ಸರ್. ಈಗ ಅವ್ರಿಗೆ ಏನು ಈಗ ಇವರೇ ರಿಜಿಸ್ಟರ್ ಮಾಡಿಸ್ಕೊಬಿಟ್ಟವ್ರ, ಈಗ ನಾವೇ ರಿಜಿಸ್ಟರ್ ಮಾಡಿಸ್ಕೊಬಿಟ್ಟಿದ್ದೀವ. ಈಗ ನಾವು 30 ವರ್ಷದಲ್ಲಿ ಜಮೀನು ತಗೊಂಡು ಈಗ ನಾವು ಕಂದಾಯ ಕಟ್ಟಿಲ್ವಾ? ಈಗ ನಮಗೆ ರಿಲೇಷನ್ ಹೆಂಗಾಯಿತು? ಈಗ ನಮಗೆ ರೋಡ್ ಮಾಡೋದು ತಪ್ಪೇನಿಲ್ಲ. ಇಲ್ಲಿ ಕಾನೂನಿಗೆ ಯಾರೂ ದೊಡ್ಡವ್ರು ಯಾರೂ ಇಲ್ಲ, ಎಲ್ಲ ಒಂದೇ ಕಾನೂನಿಗೆ. ನಮಗೇನಪ್ಪ ಪರಿಹಾರ ಕೊಟ್ಬಿಟ್ಟು ರೋಡ್ ಮಾಡ್ಕೊಳ್ಳೋದ್ರಲ್ಲಿ ಯಾವ ಇಲ್ಲ, ಏನಾದ್ರು ಮಾಡ್ಕೊಳ್ಳಿ ಆಯ್ತದೆ. ಮುಸ್ಲಿಮ್ಗೆ ಅನುಕೂಲ ಆಯ್ತಾ ಅದೇ ಅನ್ನೋದು ಇವೆಲ್ಲ ಸುಳ್ಳು. ಈ ರೋಡ್ ಆಯ್ತಾ ಇರೋದು ಎಲ್ಲರಿಗೂ ಅನುಕೂಲನೇ. ಆ ಹಿಂದೂಗಿ ಅವೆಲ್ಲ ನಾವು ಏನೇನೋ ಮಧ್ಯದಲ್ಲಿ ಜನಕ್ಕೆ ದಿಕ್ಕಡ್ಸ ಅವೆಲ್ಲ ಬೇಕಾಗಿಲ್ಲ. ಏನು ಮೇನ್ ರೋಡಲ್ಲಿ ನಾವೇ ಇರೋದು, ಏನು ನಾವು ಯಾರೂ ತಡೆದಿಲ್ಲ. ನಮಗೇನಂತ ನಾವು ಹೇಳಿರೋದು, ನೀವು ರೋಡ್ ಮಾಡ್ರಪ್ಪ ಸಂತೋಷ, ನಮಗೆ ಏನೈತೆ ಪರಿಹಾರ ಕೊಟ್ಬಿಟ್ಟು ಮಾಡ್ರಪ್ಪ ಕೇಳ್ತೀವಿ. ನಾವೇ ತಡೆಯಂಗಿಲ್ಲ, ನಾವೇ ಮೊದಲು ತಡಿಬೇಕಾಯ್ತು. ಯಾರೂ ತಡೆದಿಲ್ಲ. ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಯಾರು ಇಲ್ಲಿ ಅವಶ್ಯಕತೆ ಇಲ್ಲ. ಇಲ್ಲಿ ಅನುಕೂಲ ಎಲ್ಲರಿಗೂ ಅನುಕೂಲ ಆಯ್ತದೆ ಮಾಡೋದು. ಏನು ಪರಿಹಾರ ಕೊಟ್ಬಿಟ್ಟು ಮಾಡ್ರಪ್ಪ ಅಂತ ಕೇಳಿದಾರೆ ಬಿಟ್ಟರೆ ಇನ್ಯಾವುದು ಗೊಂದಲ ಇಲ್ಲಿ ಬೇಕಾಗಿಲ್ಲ. 1926ರಲ್ಲಿ ಏನು ಮಹಾರಾಜರ ಕಾಲದಲ್ಲಿ ಇಲ್ಲಿ ನೀರುಗಂಟಿ ಕಾಲುವೆ ಅಂತಿತ್ತು. ಎಲ್ಲ ನೀರುಗಂಟಿ ಕಾಲುವೆ ಜಾಗನ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಜಾಗನ ತೆರವು ಮಾಡಿಸ್ತಕ್ಕಂಥ ಕೆಲಸವನ್ನು ತಾಲೂಕು ಆಡಳಿತ ಮತ್ತು AC ಅವರು ಜಿಲ್ಲಾಡಳಿತ ಎಲ್ಲ ಸೇರಿಕೊಂಡು ಇಲ್ಲಿ ಪುರಸಭೆಯವರ ನೇತೃತ್ವದಲ್ಲಿ ಆ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಜಾಗವನ್ನು ತೆರವು ಮಾಡ್ತಾಯಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗ್ತಿದೆ. ಮತ್ತು ಈ ನಾಗಮಂಗಲ ಪುರಸಭೆ ಆಗಿದೆ, ಪುರಸಭೆ ಡೆವಲಪ್ ಆಗಬೇಕು. ಈ ರಸ್ತೆ ಆಗೋದ್ರಿಂದ ಸಾವಿರಾರು ಮನೆಗಳಾಗ್ತವೆ, ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ. ಈಗಾಗಲೇ ಆಕ್ರಮಿಸಿಕೊಂಡಿದ್ದ 6ಕ್ಕೂ ಹೆಚ್ಚು ಜಾಗಗಳನ್ನು ಗುರುತಿಸಿ ಜೆಸಿಬಿ ಮೂಲಕ ಪುರಸಭೆ ಅಧಿಕಾರಿಗಳು ತೆರವುಗೊಳಿಸಿದ್ರು. ಇದರಿಂದ ಕೆಲವು ವ್ಯಕ್ತಿಗಳು ಪುರಸಭೆಯ ಅಧಿಕಾರಿಗಳ ಮೇಲೆ ಇಲ್ಲ ಸಲ್ಲದ ಕೊಮ್ಮು ದ್ವೇಷ ಹಂಚಿ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಲು ಮುಂದಾಗಿದ್ರು. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ತಮ್ಮ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಸ್ಥಳ ಭೇಟಿ ನೀಡಿ ಪುರಸಭೆ ಅಧಿಕಾರಿಗಳ ಕಾರ್ಯವನ್ನ ಮೆಚ್ಚಿ ಅಭಿನಂದಿಸಿದ್ರು. ಈ ಬೈಲಿನಲ್ಲಿ ಎಷ್ಟೋ ಕವಲೆಗದ್ದೆ ಇದೆಯೋ ಅದನ್ನೆಲ್ಲ ಸಂಪೂರ್ಣವಾಗಿ 1-2 ಮಾಡಿ ಕೈ ಬಿಡೋಂಥದ್ದಲ್ಲ, ಸಂಪೂರ್ಣವಾಗಿ ಪ್ರತಿಯೊಂದು ಎಲ್ಲಿದೆ ನಕಾಸೆಯಲ್ಲಿ ಎಲ್ಲಿದೆ ಅದನ್ನೆಲ್ಲನೂ ಸಹ ತೆರವುಗೊಳಿಸಿ ಆ ಹಿಂದಿಂದ ಅದನ್ನೇ ನಂಬ್ಕೊಂಬಂದಿರೋ ಅಂಥ ಗದ್ದೆಗೆ ಮಾಡ್ಕೊಂಬಂದಿರೋ ಅಂಥ ರೈತರು ಯಾರಿದ್ದಾರೆ ಅವ್ರಿಗೆ ಸರ್ಕಾರ ಆಗ್ಬೋದು, ಇಲ್ಲ ನಮ್ಮ ಈಗ ನಮ್ಮ ಒಂದು ಆ ಕವಲೆ ಗದ್ದೆಗೆ ಅನ್ವಯ ಆದಂಥ ನನ್ನ ಗದ್ದೆ ಇದೆ ನನಗೇ ಹಾಕ್ಬೋದು. ಏನು ಇಷ್ಟು ಒಂದು ಸರ್ಕಾರದ ಒಂದು ಇದಕ್ಕೆ ಒಂದು ಫಿಕ್ಸ್ ಮಾಡಿ ನಿಮ್ಮ ತಲದಲ್ಲಿ ನೀವು ಇಷ್ಟನ್ನು ಕಟ್ಟು ನೀವು ಅವ್ರಿಗೆ ಜವಾಬ್ದಾರಿ ಹೊರ್ರಪ್ಪ ಅಂತನಾರು ಒರೆಸ್ಬೋದು. ಇಲ್ಲ ಸರ್ಕಾರ ಇಲ್ಲ ರೈತರ ಮೇಲೆ ಹಾಕೋದು ಬೇಡ ನಾವೇ ಕೊಡ್ಬೋದು ಅಂತನಾರು ಕೊಟ್ಟು ಮಾಡ್ಬೋದು. ಇದನ್ನು ಅವ್ರಿಗೂ ನೋವಾಗಬಾರ್ದು, ಯಾಕೆಂದರೆ ಅವನು ನಮ್ಮ ಮನೆ ಮಗ ಆಗಿರ್ತಾನೆ. ಹಂಗಾಗಿ ಅವ್ರಿಗೂ ನೋವಾಗಬಾರ್ದು, ಇಲ್ಲಿ ನಮಗೂ ಅನುಕೂಲ ಆಗಬೇಕು, ಸಾರ್ವಜನಿಕರಿಗೂ ಅನುಕೂಲ ಆಗ್ಬೋದು. ಇಲ್ಲೆಲ್ಲ ಹೇಳ್ದಂತೆ ತುಂಬ ಅಭಿವೃದ್ಧಿ ಕಾರ್ಯ ಆಗ್ತಾಯಿದೆ, ಇದು ಸಂತೋಷ ಪಡೋಂಥ ವಿಚಾರ. ಹಂಗಾಗಿ ಯಾರಿಗೂ ನೋವಾಗದೇ ರೀತಿಯಲ್ಲಿ ನಡ್ಕೋಬೇಕು, ಅದೊಂದು ನಾವು ಕೇಳ್ಕೊತೀವಿ. ಗದ್ದೆಗಳಿಗೂ ತಿರುಗಾಡೋಕ್ಕೂ ಸ್ಥಳಗಳಿಲ್ಲ, ಎಲ್ಲ ಅಲ್ಲಲ್ಲ ರೋಡ್ಗಳು ಮನೆಗಳಾಗಿರೋದ್ರಿಂದ ರೋಡ್ ಇಲ್ದಲೆ ಎಷ್ಟೋ ಜಮೀನುಗಳು ಪಾಡ್ಬಿದ್ದೇವೆ. ಹಂಗಾದರೆ ಮುಂದಕ್ಕೆ ಡೆವಲಪ್ ಆದರೆ ಇಂಪ್ರೂವ್ ಆಗುತ್ತೆ, ಊರು ಇಂಪ್ರೂವ್ ಆಗುತ್ತೆ, ನಗರ ಇಂಪ್ರೂವ್ ಆಗುತ್ತೆ. ಮುಂದೆ 4 ಕೆರೆ ಇರೋದ್ರಿಂದ ಇಂಪ್ರೂವ್ ಆಗಿಲ್ಲ ನಾಮಲ್ಲ. ಅದೇ ಇದು ನೋಡಿ ಚಂದ್ರಪಟ್ಟಣ ನೋಡಿ ಎಷ್ಟು ಪ್ಲೇಸು ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ. ಹಂಗೆ ಇಂಪ್ರೂವ್ ಆಗ್ಬೇಕು. ನಾಮಲ್ಲ ಹೆಸರಾದಂಥ ನಾಮಲ್ಲ ಇಂದು ಈ ದೇವಸ್ಥಾನಗಳಿರೋ ನಗರ ಅಂಥದ್ದು ಉತ್ತಮವಾಗಿ ಇದಾದರೆ ಎಲ್ಲರಿಗೂ ಅನುಕೂಲ, ಇರೋರಿಗೂ ಅನುಕೂಲನೇ. ನಿವಾಸಿ ಇಲ್ಲಿ ಸುಮಾರು ವರ್ಷಗಳೇ ಕಳೆದೋಯ್ತು. ಇಲ್ಲಿ ಯಾರೂ ಬಯಲು ಮಾಡ್ತಿಲ್ಲ. ಇವಾಗ ಮನೆಗಳಲ್ಲೂ ಆಗೋಗಿದ್ದಾವೆ. ಕೆಲವರು ಸೈಟ್ಗಳು ಕಟ್ಕೊಂಡು ಮನೆ ಕಟ್ಕೊಂಡು ವಾಸ ಇದ್ದಾರೆ. ಮತ್ತು ಇವಾಗ ಇಲ್ಲಿ ನನ್ನ ದೊಡ್ಡಪ್ಪ ಅವ್ರದ್ದು ಒಂದು 20 ಗುಂಟೆಯಷ್ಟು ನೀರುಗಂಟೆ ಕಾಲುವೆ ಇತ್ತು. ಈಗ ಇವತ್ತವರು ಅಭಿವೃದ್ಧಿ ಆಗ್ತಿದೆ, ರಸ್ತೆ ಮಾಡ್ತಿದ್ದಾರೆ. ಪಕ್ಕದಲ್ಲಿ ಇನ್ನೂ ನಮ್ಮ ಜಮೀನು ಇದೆ ಅಂತೇಳಿ ಅವರು ರಸ್ತೆಗೆ ಬಿಟ್ಟುಕೊಟ್ಟಿದ್ದಾರೆ ಅದನ್ನು. ಬಟ್ ಅವತ್ತಿನ ಕಾಲದಲ್ಲಿ ಯಾರೋ ಅವ್ರಿಗೆ ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ದಾರೆ. ಇವತ್ತು ಅವ್ರಿಗೂ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗಿದೆ, ಪರಿಹಾರ ಕೊಡಿಸಿ ಅಂತ ಕೇಳ್ತಿದ್ದಾರೆ. ಮತ್ತು ಇವತ್ತು ಜಿಲ್ಲಾಡಳಿತ AC ಅವರು ಮತ್ತು DC ಕುಮಾರ್ ಅವರು
ಮತ್ತು ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸು ಮತ್ತು ಸ್ವಾಮಿ ಅವರು ಮಂತ್ರಿಗಳು ಅವರೆಲ್ಲ ಇವಾಗ ಊರು ಅಭಿವೃದ್ಧಿ ಆಗಲಿ ಅಂಥೇಳಿ ಈ ಕಾರ್ಯನ ಕೈಗೊಂಡಿದ್ದಾರೆ. ಬಟ್ ಕೆಲವರು ವಿರೋಧ ಮಾಡ್ತಿದ್ದಾರೆ, ಕೆಲವರು ಒಂದು ಜಾತಿ ಅಥವಾ ಒಂದು ಜನಾಂಗದ ಪರ ಓಲೈಕೆ ಅನ್ನೋ ರೀತಿಲಿ ಇಲ್ಲದೇ ಇರುವಂಥದ್ದು ಒಂದು ಸೃಷ್ಟಿ ಮಾಡೋದನ್ನು ಮಾಡ್ತಿದ್ದಾರೆ. ಆದರೆ ಇದು ರಸ್ತೆ ಆಗೋದು ಒಬ್ಬರಿಗೆ ಅಥವಾ ಇನ್ನೊಬ್ಬರಿಗೆ ಅಂತಲ್ಲ ಸರ್, ಸಾಕಷ್ಟು ಜನದಿದೆ. ಎಲ್ಲರೂ ಇಲ್ಲಿ ಏನು ಎಕರೆಗಟ್ಟಲೆ ಏನು ಇಟ್ಕೊಂಡಿಲ್ಲ, 10 ಕುಂಟೆ 5 ಕುಂಟೆ 2 ಕುಂಟೆ 3 ಕುಂಟೆ ಈ ಥರ ಜಾಗ ಇರೋವಂಥವ್ರೇನೆ. ಬಟ್ ಯಾರ್ದು ನೀರ್ಗಂಟಿ ಕಾಲುವೆ ಅದು ಹೆಂಗೆ ಬಂತು, ಹೆಂಗೆ ಮಾಡ್ಕೊಂಡಿದ್ರೆ ಅವ್ರ ದಾಖಲೆಗಳಿದ್ರೆ ಅವ್ರು ತೊಗೊಂಡೋಗಿ ಸರ್ಕಾರದಲ್ಲಿ ಪರಿಹಾರ ಕೇಳಿ ಅವ್ರ ಜೊತೆಗೆ ನಾವು ಇರ್ತೀವಿ. ಆದರೆ ಆಗೋ ಅಭಿವೃದ್ಧಿನ ತಡೆಯೋದು ಅಥವಾ ಅದಕ್ಕೆ ಬೇರೆ ರೀತಿ ಅರ್ಥ ಕಲ್ಪಿಸೋದು ಅದು ಆಗಬಾರ್ದು. ಮತ್ತು ಈ ನಾಗಮಂಗಲದಲ್ಲಿ ಏನಾಗಿದೆ, ಟೌನಲ್ಲಿ ಒಂದು ಮೇಯ್ನ್ ರೋಡಲ್ಲಿ ಅಭಿವೃದ್ಧಿ ಆಗಿದೆ ಬಿಟ್ಟರೆ, ಅಥವಾ ಮನೆಗಳು ಅಂಗಡಿಗಳು ಇದ್ದಾವೆ ಬಿಟ್ಟರೆ, ಇನ್ನು ಮಿಕ್ಕದವರೆಲ್ಲ ಕಿಲೋಮೀಟರ್ ಗಟ್ಟಲೆ ಟೌನಿಂದ ಆಚೆ ಕೊಟ್ಟೋಗ್ತಾ ಇದ್ರು ವಾಸಕ್ಕೆ. ಈಗ ಇಲ್ಲೇ ಅಭಿವೃದ್ಧಿ ಆಯ್ತಾನೆ ಎಲ್ಲ ಟೌನ್ ಒಳಗಡೆ ಇರ್ತಾರೆ. ಮತ್ತು ಇಲ್ಲಿ ಯಾರು ಬಯಲು ಮಾಡ್ತಿಲ್ಲ. ಈಗ ರೈತರು ಬಯಲು ಮಾಡ್ತಿದ್ರೆ ತೊಂದರೆ ಆಯಿತು ಅಂತ ಹೇಳ್ಬೋದು, ಬಯಲು ಮಾಡ್ತಿಲ್ಲ. ಯಾಕೆಂದರೆ ನೀರು ಬರೋದಿಲ್ಲ, ನೀರು ಬಿಡ್ತಿಲ್ಲ, ಕುಡಿಯೋದಕ್ಕೆ ಇನ್ನೊಂದಕ್ಕೆ ಬಳಕೆ ಮಾಡ್ಕೊತಿದ್ದಾರೆ. ಹಾಗಾಗಿ ಇದು ಅಭಿವೃದ್ಧಿ ಆಗ್ತಾ ಇರೋದು ನಾವು ಸ್ವಾಗತ. ತಮ್ಮ ಹೆಸರು? ನನ್ನ ಹೆಸರು ವಿನಯ್ ಗೌಡ ಅಂತ ಸರ್. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರು ಮಾತನಾಡಿ ಪುರಸಭೆಯ ಅಧಿಕಾರಿಗಳು ಮಾಡುತ್ತಿರುವ ಕಾರ್ಯ ಉತ್ತಮವಾಗಿದೆ. ಈಗಾಗಲೇ ಪಟ್ಟಣ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನೀರಗಂಟೆ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ರು. ಈಗ ಉತ್ತಮ ರಸ್ತೆ ಆಗುತ್ತಿರುವುದು ಪಟ್ಟಣ ವಿಸ್ತಾರವಾಗುತ್ತದೆ, ಸಾರ್ವಜನಿಕರಿಗೆ ಉಪಯೋಗವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರ ಒತ್ತಾಯದಂತೆ ಪಟ್ಟಣ ವಿಸ್ತಾರವಾದರೆ ನಾಗಮಂಗಲಕ್ಕೆ ಒಂದು ಕಳೆ ಬರುತ್ತದೆ ಎಂಬುದು ಎಲ್ಲರ ಅಭಿಪ್ರಾಯ. ವಿಆರ್ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663. ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ.